ನೋಡೋದಕ್ಕೆ ಸೇಮ್ ಲೀಫ್ ಥರನೇ ಇದೆ ಈ ಚಿಟ್ಟೆ ಅಂತೂ. ಹಲೋ ನಮಸ್ಕಾರ ಎಲ್ಲರಿಗೂ. ಬೆಳಿಗ್ಗೆನೇ ಇವತ್ತು ಚಿಟ್ಟೆ ಬಂದಿತ್ತು. ಇದೇನೋ ಅಜ್ಜಿ ಚಿಟ್ಟೆ ಅಂತ ಹೇಳ್ತಾರೆ. ಆ್ಯಂಡ್ ಪಿತೃಪಕ್ಷ ಟೈಮಲ್ಲಿ ಈ ಚಿಟ್ಟೆ ಏನಾದರೂ ಬಂದರೆ ಮನೆಗೆ ಹಿರಿಯರು ಬಂದಿದ್ದಾರೆ ಅಂತ ಹೇಳ್ತಾರಂತೆ. ಸೇಮ್ ಲೀಫಲ್ಲೇ ಅದಾಗಿದ್ದು. ಚಿಟ್ಟೆ ನೇಮ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಮುದ್ದೆ ಮಾಡಿಕೊಂಡು ಉಪ್ಸಾರು ಮಾಡ್ಕೊಂಡಿದ್ವಿ. ಹಸಿ ತಗ್ನಿಕಾಳು ಊರಿಂದ ಕೊಟ್ಟು ಕಳಿಸಿದ್ರು, ಅದನ್ನು ಹಾಕೊಂಡು ಮುದ್ದೆ ಮಾಡ್ಕೊಂಡಿದ್ವಿ. ಅಜ್ಜಿ ಊರಿಗೆ ಹೋಗ್ತಾಯಿದ್ರು, ಸೊ ಹಂಗಾಗಿ ಬೆಳಗ್ಗೆನೇ ಇವತ್ತು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಮಧ್ಯಾಹ್ನ ಹಂಗೆ ಪಾಪಿಗೆ ಊಟ ಮಾಡಿ ತಿನ್ನಿಸೋದಕ್ಕೆ ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಅನ್ನ ಮಾಡ್ಕೊತಾ ಇದ್ದೆ. ಡೈಲಿ ಒಂದೊಂದು ರೀತಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿದ್ರು. ಇವ್ರುಗಳೇ ಯಾವಾಗಲೂ ಕಾಯ್ತಿರ್ತಾರೆ. ನಮ್ಮ ಮನೆಯಲ್ಲಿ ಬಿಗ್ ಟಾಸ್ಕ್ ಅಂತಂದರೆ ಪಾತ್ರೆ ತೊಳೆಯೋದು. ಎಷ್ಟು ಸಲ ವಾಶ್ ಮಾಡ್ತಾಯಿದ್ರು ಅಷ್ಟೇ ಪಾತ್ರೆ ಬೀಳ್ತಾನೆ ಇರುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಅಜ್ಜಿ ಇಲ್ಲದೆ ಇರೋದಕ್ಕೆ ಇವಾಗ ಯಾರಾದರೂ ಒಬ್ಬರು ಪಾಪು ನೋಡ್ಕೊಳ್ಳೇಬೇಕು. ಫಸ್ಟ್ ಆದರೆ ಅಮ್ಮ ಅವ್ರ ಕೆಲಸ ಮಾಡ್ಕೊತಿದ್ರು, ನಾನು ನನ್ನ ಕೆಲಸ ಮಾಡ್ಕೊತಿದ್ದೆ. ಪಾಪುನ ಅಜ್ಜಿ ನೋಡ್ಕೊತಾ ಇದ್ರು. ಸೊ ಇವಾಗ ಅಜ್ಜಿ ಇಲ್ಲ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪಾಪು ನೋಡ್ಕೊಳ್ಳೇಬೇಕು, ಇನ್ನೊಬ್ರು ಕೆಲಸ ಮಾಡ್ಕೋಬೇಕು. ಸಂಜೆ ಹಂಗೆ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರು ನೆನೆಸ್ಕೊಂಡ್ಬಿಟ್ಟಿದ್ರು, ಹಾಲು ಸಾಂಬಾರು ಮಾಡ್ತೀಯಲ್ಲ ಅದನ್ನು ಮಾಡಿಕೊಡು ಅಂತ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ಇವತ್ತು ಹಾಲು ಸಾಂಬಾರನ್ನ ಮಾಡಿ ರೈಸ್ನ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಂಡೆಕಾಯಿ ಹೆಚ್ಕೊತಾ ಇದ್ದೆ. ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿ ಕೊಟ್ಟರೆ ತಿಂದೇ ಇರೋ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಇಷ್ಟಪಟ್ಟು. ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಕಬಾಬ್ ಮಸಾಲ ಹಾಕ್ಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಆ್ಯಂಡ್ ಕಾರ್ನ್ಫ್ಲೋರು ಆ್ಯಂಡ್ ಖಾರಕ್ಕೆ ಅಂತಂದ್ಬಿಟ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಆ್ಯಂಡ್ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು ಬೆಂಡೆಕಾಯಿ ಹಾಕ್ಕೊಂಡು ಇದನ್ನು ನಾನು ತವಾದಲ್ಲಿ ಈ ರೀತಿ ತವಾ ಫ್ರೈ ಥರ ಮಾಡ್ಕೊತಿದ್ದೆ. ಎರಡು ಕಡೆಯೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಜಾಸ್ತಿ ಹೆವಿ ಮಸಾಲೆ ಹಾಕ್ಕೊಂಡು ಬಿಡಬಾರ್ದು, ಇದಕ್ಕೆ ಲೈಟಾಗೇ ಇರಬೇಕು ಮಸಾಲೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿತ್ತು. ಸೈಡ್ ಡಿಶ್ಗೆ ಈ ಥರ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಸಿಂಪಲ್ಲಾಗಿ ಇವತ್ತು ಹಾಲು ಸಾಂಬಾರು ಜೊತೆಗೆ ಈ ರೀತಿ ಮಾಡ್ಕೊಂಡಿದ್ದೆ. ಆ್ಯಂಡ್ ತಿಂಡಿಗೆ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸಿದ್ದು ಅದನ್ನೆಲ್ಲನೂ ರುಬ್ಬಿ ಎಲ್ಲ ಎತ್ತಿಟ್ಬಿಟ್ಟು ನಾನು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಬೆಲ್ಲ ಎತ್ತಿಡ್ತಿದ್ದೆ. ಆ್ಯಂಡ್ ಪಾಪುಗೂ ಕೂಡ ಊಟ ತಿನ್ನಿಸಿ ಆಮೇಲೆ ನಾನು ಊಟ ತಿನ್ನೋದು. ಒಂದು ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು ಪಾಪುಗೆ ಊಟ ತಿನ್ನಿಸೋದಕ್ಕೆ, ಅಷ್ಟು ಲೇಟ್ ಆಗಿಬಿಡುತ್ತೆ. ಪಾಪುಗೆ ಊಟ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತಿದ್ದೆ. ಇದು ಸ್ವೀಟ್ ಪೊಟ್ಯಾಟೊ ಬರುತ್ತಲ್ವ ಅದ್ರ ಚಿಪ್ಸು. ಊಟ ಎಲ್ಲ ಮುಗಿಸ್ಕೊಂಡು ಆಸ್ ಯೂಶುವಲ್ ಕಿಚನ್ ಕ್ಲೀನ್ ಮಾಡಬೇಕು. ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ಆ್ಯಂಡ್ ಬೆಳಗ್ಗೆ ಟೈಮ್ ಅಂತೂ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ಬೆಳಗ್ಗೆ ಟೈಮ್ ವಾಶ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಒನ್ ಟೈಮ್ ವಾಶ್ ಮಾಡೋದು ಸ್ಕಿಪ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಡೇ ಸಿಕ್ಕಾಬಟ್ಟೆ ಪಾತ್ರೆ ಆಗಿಬಿಡುತ್ತೆ. ಆ್ಯಂಡ್ ಲಾಸ್ಟ್ ಎಪಿಸೋಡ್ದು ಬಿಗ್ ಬಾಸ್ನ ನಾನು ನೋಡಿರಲಿಲ್ಲ, ಸೊ ಬಿಗ್ ಬಾಸ್ ನೋಡಿಕೊಂಡು ಪಾತ್ರೆ ವಾಶ್ ಮಾಡಿದೆ. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.